ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೀಸೆಂಟ್ಲಿ ಯೂಸ್ಡ್ LRU ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಬರ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೀಸೆಂಟ್ಲಿ ಯೂಸ್ಡನ್ನು ಹೇಗೆ ಮಾಡೋದು? ಫಸ್ಟ್ ಸ್ಟಾರ್ಟಿಂಗು ಪ್ರತಿಯೊಂದನ್ನು 3 ಬಿಟ್ಸ್ ಆಗಿ ನಾವು ಒಂದೊಂದು ಫ್ರೇಮ್ನ ಮಾಡ್ತಾ ಹೋಗಬೇಕು. ಹೇಗೆ? ಮೊದಲನೇದು 7, ನೆಕ್ಸ್ಟ್ 7 0 7 0 1. ನಮಗೆ 3 ಬಿಟ್ ಆಯಿತು. 3 ಬಿಟ್ಟಿಂದ ಒಂದು ಫ್ರೇಮ್ ಆಯಿತು. ಸೊ ಇವಾಗ ನಾವು 2ನ ಇನ್ಸರ್ಟ್ ಮಾಡಬೇಕು. 2ನ ನಾವು ಎಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂತ ಅಂದರೆ ರೀಸೆಂಟ್ಲಿ ಯೂಸ್ಡ್, ಅಂದರೆ ರೀಸೆಂಟಾಗಿ ಯಾವುದು ಯೂಸ್ ಆಗಿಲ್ಲ. ಈಗ ನೋಡ್ತಾ ಹೋದರೆ ಈಗ 7 0 ಮತ್ತು 1, ಈ 7 0 1ಅನ್ನು ನೋಡ್ತಾ ಹೋದರೆ 1 ಈಗ ರೀಸೆಂಟಾಗಿ ಯೂಸ್ ಆಗಿದೆ. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ರೀಸೆಂಟಾಗಿ ಯೂಸ್ ಆಗಿರೋದೇ ಅದು 0. ನೆಕ್ಸ್ಟ್ ರೀಸೆಂಟ್ ಯೂಸ್ ಆಗಿರೋದೇ ಅದು 7. ಅಂದರೆ ಫಸ್ಟಿಗೆ ಯಾವುದು ನಮ್ಮ 3 ಡಿಜಿಟ್ಸಲ್ಲಿ ಯಾವುದು ಫಸ್ಟ್ ಯೂಸ್ ಆಗಿರುತ್ತೆ ಅದನ್ನು ನಾವು ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಹೋದರೆ ಯಾವುದು 7, ಅದಕ್ಕೋಸ್ಕರ 2ನ ಯಾವುದ್ರ ಪ್ಲೇಸಿಗೆ ಬರೀತೀನಿ? 7 ಪ್ಲೇಸಿಗೆ 2 ಬರೀತೀನಿ. 2 0 1. ನೆಕ್ಸ್ಟ್ ಇದು 0ನ ಇನ್ಸರ್ಟ್ ಮಾಡಬೇಕು, ಆದರೆ 0 ಆಲ್ರೆಡಿ ಇದೆ, ಸೊ ಇದನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 3ನ ಇನ್ಸರ್ಟ್ ಮಾಡಬೇಕು. 3ನ ಎಲ್ಲಿಗೆ ಇನ್ಸರ್ಟ್ ಮಾಡಬೇಕು? ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಸಿಂಪಲ್ ಟ್ರಿಕ್. ಫಸ್ಟ್ ಈ 3 ಇದೆಯಾ, 3ಇಂದ 2 ಡಿಜಿಟ್ಸ್ನ ನೋಡಿ, 0 1 2 ಲೆಟರ್ಸಾ, ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. 2 ಮತ್ತು 0 ಇದೆಯಾ? 2 ಮತ್ತು 0 ಇದೆ, ಯಾವುದಿಲ್ಲ? 1. ಅಂದರೆ ರೀಸೆಂಟ್ಲಿ ಯೂಸ್ ಆಗಿರೋದೇ ಅದು 1. ಸೊ 2 0 1 ಪ್ಲೇಸ್ಗೆ 3. ನೆಕ್ಸ್ಟ್ 0ನ ನಾವು ಆ್ಯಡ್ ಮಾಡಬೇಕು, ಆದರೆ 0 ಆಲ್ರೆಡಿ ಇದೆ. ನೆಕ್ಸ್ಟ್ 4ನ ಆ್ಯಡ್ ಮಾಡಬೇಕು. 4ನ ಆ್ಯಡ್ ಮಾಡ್ಬೇಕಾದ್ರೆ ನಾನೇನಂತ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ನ ಮಾರ್ಕ್ ಮಾಡ್ಕೊಳ್ಳಿ. 3 ಇದೆ ಮತ್ತು 0 ಇದೆ, ಯಾವುದಿಲ್ಲ? 2 ಇಲ್ಲ. ಸೊ 2 ಪ್ಲೇಸ್ಗೆ 4ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. 4 0 3. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಬೇಕು. 2ನ ಹೇಗೆ ರೀಪ್ಲೇಸ್ ಮಾಡೋದು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ಸ್ ಆದಮೇಲೆ ಒಂದು ಲೈನ್ ಹಾಕ್ಕೊತೀವಿ. 0 ಇದೆ ನಮ್ಮ ಹತ್ರ ಆಲ್ರೆಡಿ, 4 ಆಲ್ರೆಡಿ ಇದೆ, ಯಾವುದಿಲ್ಲ? 3. ಸೊ 3 ಈಸ್ ದ ರೀಸೆಂಟ್ಲಿ ಯೂಸ್, ಅದಕ್ಕೆ 3 ಜಾಗಕ್ಕೆ 2ನ ಹಾಕ್ತೀವಿ. ಸೊ ಏನಾಗುತ್ತೆ? 4 0 2. ನೆಕ್ಸ್ಟ್ ಮತ್ತೆ 3ನ ಆ್ಯಡ್ ಮಾಡಬೇಕು. 3ನ ಹೇಗೆ ಆ್ಯಡ್ ಮಾಡೋದು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಆದಮೇಲೆ ಲೈನ್ ಹಾಕ್ಕೊತೀನಿ. 4 ನಮಗಿದೆ, 2 ಇದೆ, ಸೊ 0 ನಮಗೆ ಕಾಣಿಸ್ತಾ ಇಲ್ಲ ಫಸ್ಟ್ 2 ನೋಡ್ತಾ ಹೋದರೆ. ಸೊ ರೀಸೆಂಟ್ಲಿ ಯೂಸ್ ಆಗಿರೋದು ಅದು 0. ಸೊ 0 ಪ್ಲೇಸ್ಗೆ 3ನ ರಿಪ್ಲೇಸ್ ಮಾಡಬೇಕು. 4 3 2. ನೆಕ್ಸ್ಟ್ 0ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು? ರೀಸೆಂಟ್ ಯಾವುದು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಆದಮೇಲೆ ನೋಡಿದ್ರೆ 2 ಮತ್ತು 3, 2 ಮತ್ತು 3 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ 4 ನಮಗೆ ರೀಸೆಂಟ್ಲಿ ಯೂಸ್ಡ್ ಅಂತ ಗೊತ್ತಾಯಿತು. ಸೊ 4 ಪ್ಲೇಸ್ಗೆ 0ನ ರಿಪ್ಲೇಸ್ ಮಾಡಬೇಕು. 0 3 2. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು, 3 ಆಲ್ರೆಡಿ ಇದೆ. 2ನ ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ನಮ್ಮ ಸೀಕ್ವೆನ್ಸಲ್ಲಿದೆ. ನೆಕ್ಸ್ಟ್ 1ಅನ್ನು ರಿಪ್ಲೇಸ್ ಮಾಡಬೇಕು. 1ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಆದಮೇಲೆ ಒಂದು ಲೈನನ್ನು ಹಾಕ್ಕೊಂಡೆ. 3 ಇದೆ, ನೆಕ್ಸ್ಟ್ 2 ಇದೆ. ಸೊ 0 ಇಲ್ಲ ಅಂತಂದರೆ ರೀಸೆಂಟ್ಲಿ ಯೂಸ್ಡ್ ಅದು 0. ಸೊ 0 ಪ್ಲೇಸ್ಗೆ 1ಅನ್ನು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. 1 3 2 1 3 2. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಇದೆ. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. ಸೊ 0ಇಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2ನ್ನ ಮಾರ್ಕ್ ಮಾಡ್ಕೊಳ್ಳೋಣ. 1 ಮತ್ತು 2, 1 ಆಲ್ರೆಡಿ ಇದೆ, 2 ಇದೆ. ನೆಕ್ಸ್ಟ್ ಯಾವುದು ಪ್ರೆಸೆಂಟ್ ಇಲ್ಲ? 3, ಅಂದರೆ 3 ರೀಸೆಂಟ್ಲಿ ಯೂಸ್ಡ್ ಅಂತ ಆಯಿತು. ಅದಕ್ಕೆ 3 ಜಾಗಕ್ಕೆ 0ನ ಹಾಕಬೇಕು. ಸೊ 1 0, 0 ಅಲ್ಲ, 0, 3 ಜಾಗಕ್ಕೆ 0 ಅಲ್ವಾ? ರೀಸೆಂಟ್ಲಿ ಯೂಸ್ಡ್ 0 2. ನೆಕ್ಸ್ಟ್ 1ಅನ್ನು ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 7ನ ರಿಪ್ಲೇಸ್ ಮಾಡಬೇಕು. ಹೇಗೆ 7ನ ಹೇಗೆ ರಿಪ್ಲೇಸ್ ಮಾಡ್ತೀವಿ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2ನ್ನ ಮಾರ್ಕ್ ಮಾಡ್ತೀವಿ, 2 ಆದಮೇಲೆ 0 ಪ್ರೆಸೆಂಟ್ ಇದೆ, 1 ಆಲ್ರೆಡಿ ಇದೆ. ಸೊ ಯಾವುದಿಲ್ಲ? 2 ಇಲ್ಲ ಅಂದರೆ 2 ರೀಸೆಂಟ್ಲಿ ಯೂಸ್. ಸೊ 2 ಪ್ಲೇಸ್ಗೆ 7ನ ರಿಪ್ಲೇಸ್ ಮಾಡಬೇಕು. 1 0 ಮತ್ತು 7. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು, 0 ಆಲ್ರೆಡಿ ಪ್ರೆಸೆಂಟ್ ಇದೆ. 1ಅನ್ನು ರಿಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ನಮಗೆ ಫೈನಲ್ ಔಟ್ಪುಟ್ ಬಂತು. ಸೊ ಇದು ಬಂದಾದಮೇಲೆ ನಾವೇನು ಮಾಡಬೇಕು ಅಂದರೆ ನಂಬರ್ ಆಫ್ ಪೇಜ್ ಫಾಲ್ಟ್ಸ್
ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು 1 2 3 4 5 6 7 8 9 10 11 12 ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಆಯಿತು ನಮಗೆ. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್ ನಾವು ಯಾವುದ್ಯಾವುದನ್ನು ಹಾಗೆ ಬಿಟ್ಟು ಹೋಗಿದ್ದೀವಿ ಅಂದರೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ತಾ ಹೋಗಿಲ್ಲ. ಸೊ 0ಗೆ ನಾವು ಮಾಡಲಿಲ್ಲ. ನೆಕ್ಸ್ಟ್ 0ಗೆ 2 ಆಯಿತು, 3 4 5 6 7 8. ಸೊ ಟೋಟಲ್ ನಮಗೆ ಪೇಜ್ ಹಿಟ್ಸ್ ಎಷ್ಟು 8. ಸೊ ಅರ್ಥ ಆಗಿತ್ತು ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.